ಕೊಳವೆ ಬಾವಿ ಕೊರೆಸೋದಾಗಿ ಸರ್ಕಾರಿ ಕೆರೆಯನ್ನೇ ಮುಚ್ಚಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆ ತೆಂಕಿಲ ಎಂಬಲ್ಲಿ ನಡೆದಿದೆ. ದಲಿತ ಕುಟುಂಬಗಳಿಗೆ ದೈನಂದಿನ ಕೆಲಸಕ್ಕೆ ನೀರಿಲ್ಲದೆ ಪರದಾಡುವಂತಾಗಿದೆ. 30ಕ್ಕೂ ಹೆಚ್ಚು ದಲಿತ ಕುಟುಂಬಗಳು ಉಪಯೋಗ ಮಾಡ್ತಾ ಇದ್ದ ಕೆರೆಯನ್ನ ಉದ್ಯಮಿ ದಂಬೆಕಾನ ಸದಾಶಿವ ರೈ ಕಲ್ಲು ಹಾಕಿ ಮುಚ್ಚಿದ್ದಾರೆ. ಈ ಕುಟುಂಬಗಳಿಗೆ ಕೊಳವೆ ಬಾವಿಯ ವ್ಯವಸ್ಥೆ ಮಾಡಿಕೊಡೋದಾಗಿ ಉದ್ಯಮಿ ಭರವಸೆ ನೀಡಿದ ಕಾರಣಕ್ಕಾಗಿ ಕೆರೆಯನ್ನ ಮುಚ್ಚಲು ವಿರೋಧ ವ್ಯಕ್ತಪಡಿಸಿರಲಿಲ್ಲ. ಆದರೆ ಕೆರೆ ಮುಚ್ಚಿ 4 ವರ್ಷಗಳೇ ಕಳೆದರೂ ಕೊಳವೆ ಬಾವಿ ಬಿಡಿ ಕೆರೆಗೆ ಹೋಗುವ ಸ್ಥಳವನ್ನು ಈ ಉದ್ಯಮಿ ತನ್ನ ಸೈಟ್ ಜೊತೆಗೆ ಕಬಳಿಸಿಕೊಂಡಿದ್ದಾರೆ. ಅಲ್ಲದೆ ಸರ್ಕಾರ ಈ ಕುಟುಂಬಗಳಿಗಾಗಿ ಮೀಸಲಿಟ್ಟಿರುವ 97 ಸೆಂಟ್ಸ್ ಜಾಗಕ್ಕೂ ಅಕ್ರಮವಾಗಿ ಗಡಿ ಕಲ್ಲು ಹಾಕ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಸುಟ್ಟು ಹೋದ ಘಟನೆ ದಕ್ಷಿಣ ಕನ್ನಡದ ಕಡಬ ತಾಲೂಕಿನ ಅಲಂಕಾರಿಯಲ್ಲಿ ನಡೆದಿದೆ. ನೆಕ್ಕಿಲಾಡಿ ವಿನೋದ ಎಂಬುವವರಿಗೆ ಸೇರಿದ ಮನೆಯ ವಿದ್ಯುತ್ ಉಪಕರಣಗಳು, ಬಟ್ಟೆ ಸೇರಿದಂತೆ ಚಿನ್ನದ ಒಡವೆಗಳು ಬೆಂಕಿಗೆ ಆಹುತಿಯಾಗಿವೆ. ಘಟನೆಯ ವೇಳೆ ಮನೆಯಲ್ಲಿ ಯಾರೂ ಇರಲಿಲ್ಲ. ಸ್ಥಳೀಯರು ಮನೆಯಿಂದ ಹೊಗೆ ಬರ್ತಾ ಇರೋದನ್ನ ಗಮನಿಸಿ ಮನೆ ಬಾಗಿಲು ಮುರಿದು ಬೆಂಕಿ ನಂದಿಸಲು ಪ್ರಯತ್ನಿಸಿದ್ದಾರೆ. ಆ ವೇಳೆಗಾಗಲೇ ಮನೆಯಲ್ಲಿದ್ದ ಚಿನ್ನಾಭರಣ, ಬಟ್ಟೆ ಬರೆಗಳು ಬೆಂಕಿಗೆ ಸಂಪೂರ್ಣವಾಗಿ ಸುಟ್ಟು ಹೋಗಿವೆ. ಮನೆಯ ಪರಿಸ್ಥಿತಿ ಕಂಡು ವಿನೋಬ ಹಾಗೂ 2 ಮಕ್ಕಳು ಕಣ್ಣೀರಿಟ್ಟಿದ್ದಾರೆ. ಎರಡು ವರ್ಷ ಕಳೆದರೂ ಹೊಸಪೇಟೆಯಿಂದ ವಿಶ್ವವಿಖ್ಯಾತ ಹಂಪಿಗೆ ಸಂಪರ್ಕಿಸುವ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಪೂರ್ಣ ಆಗಿಲ್ಲ. ಕಳೆದ 1.5 ವರ್ಷದಿಂದ ಅನಂತಶಯನ ಗುಡಿಯ ರೈಲ್ವೆ ಮೇಲ್ಸೇತುವೆ ಅರ್ಧ ಕಾಮಗಾರಿಯೂ ಮುಗಿದಿಲ್ಲ. ಮೇಲ್ಸೇತುವೆ ಕಾಮಗಾರಿ ಒಂದು ಕಡೆ ಆದರೆ ಪದೇ ಪದೇ ರೈಲ್ವೆ ಗೇಟ್ ಹಾಕೋದ್ರಿಂದ ಆಂಬ್ಯುಲೆನ್ಸ್ನಲ್ಲಿ ರೋಗಿಗಳು ಹಾಗೂ ಪ್ರವಾಸಿಗರು ಟ್ರಾಫಿಕ್ ಜಾಮ್ನಲ್ಲಿ ಹೈರಾಣಾಗಿ ಹೋಗಿದ್ದಾರೆ. ವಿಜಯನಗರ ಜಿಲ್ಲೆಯಾದ ಬಳಿಕ ಮೊದಲ ರೈಲ್ವೆ ಮೇಲ್ಸೇತುವೆಗೆ ಚಾಲನೆ ದೊರೆತಿತ್ತು. ಆದರೆ ಅಧಿಕಾರಿಗಳು ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಜನರಿಗೆ ನಿತ್ಯ ನರಕ ದರ್ಶನವಾಗ್ತಾ ಇದೆ. ಆಕ್ಸಿಡೆಂಟ್ ಹೆಸರಿನಲ್ಲಿ ಅಮಾಯಕರನ್ನ ಹೆದರಿಸಿ ಹಣ ಸುಲಿಗೆ ಮಾಡ್ತಾ ಇದ್ದ ಆರೋಪಿಯನ್ನ ಜಯನಗರ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಜಮೀಲ್ ಖಾನ್ ಹಿರಿಯ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಲಕ್ಷಾಂತರ ರೂಪಾಯಿ ಸುಲಿಗೆ ಮಾಡಿದ್ದ. ನವೆಂಬರ್ 14ರಂದು ಕನಕಪುರ ರಸ್ತೆಯಲ್ಲಿರುವ ಜೆಎಸ್ಎಸ್ ವೃತ್ತದ ಬಳಿ ಶ್ರೀನಿವಾಸ್ ಎಂಬುವರ ಕಾರಿಗೆ ಬೈಕ್ ಟಚ್ ಮಾಡಿದ್ದ. ಬಳಿಕ ನಿಮ್ಮ ಕಾರ್ ನನ್ನ ಬೈಕ್ಗೆ ಡಿಕ್ಕಿಯಾಗಿದೆ ಅಂತ ಜಗಳ ಆಡಿದ್ದ. ಕೊನೆಗೆ ತನ್ನ ಮಗು ಸ್ಥಿತಿ ಗಂಭೀರವಾಗಿದೆ, ಹಣ ನೀಡಬೇಕು ಅಂತ ಗಲಾಟೆ ಮಾಡಿದ್ದ. ಬಲವಂತವಾಗಿ ಹಂತವಾಗಿ 1 ಲಕ್ಷಕ್ಕೂ ಅಧಿಕ ಹಣ ವಸೂಲಿ ಮಾಡಿದ್ದ. ಅದಾದ ನಂತರ ಜಯನಗರ ಠಾಣೆಗೆ ದೂರು ನೀಡಲು ಹೋದಾಗ ಆರೋಪಿ ಇದೇ ರೀತಿ 7 ಜನರಿಗೆ ಆಕ್ಸಿಡೆಂಟ್ ಹೆಸರಿನಲ್ಲಿ ಹಣ ವಸೂಲಿ ಮಾಡಿದ್ದ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಸದ್ಯ ಜಯನಗರ ಪೊಲೀಸರು ಆರೋಪಿಯನ್ನ ಹೆಡೆಮುರಿ ಕಟ್ಟಿ ಜೈಲಿಗೆ ಅಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.